ಅಸ್ಸಲಾಂ ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ಬೆಳಿಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. ಟೈಮ್ ಬಂದು 10 ಗಂಟೆ 6 ನಿಮಿಷ ಆಗಿದೆ. ಇವತ್ತು ಮಂಗಳವಾರ. ನೋಡೋಣ ಹೆಂಗಿರುತ್ತೆ. ಇದೆಲ್ಲ KR ಮಾರ್ಕೆಟ್ ಹತ್ರನೇ ಕಾಯ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ ಈ ಕ್ಯಾಮ್ರಾ ತಗೊಂಡಿದ್ದೀನಿ, ವಾಯ್ಸ್ ಕ್ಯಾಮ್ರಾ. ಇದು ಬ್ಯಾಕ್ಗ್ರೌಂಡ್ ಸ್ವಲ್ಪ ವಾಯ್ಸ್ ಕಮ್ಮಿ ಆಗುತ್ತೆ. ಈಗ ಸೌಂಡ್ ಏನಿರಲ್ಲ, ನಾನು ಏನು ಹೇಳಿದ್ರು ನಿಮಗೆ ಕರೆಕ್ಟಾಗಿ ಕೇಳಿಸ್ತೆ. ನೋಡಿ, ಇಲ್ಲೊಂದು ಮೈಕು. ಇದು ಅಮೆಝಾನಲ್ಲಿ ಬುಕ್ ಮಾಡಿರೋದು. ಹೆಂಗಿರುತ್ತೆ ನೋಡೋಣ ಅಂತ. ಅದು 1100 ರೂಪಾಯಿ ತಗೊಂಡ್ರು. ಒಂದು ಮೈಕ್ ಬಂದು 800 ರೂಪಾಯಿ ಆಗುತ್ತೆ. ಈ 2 ಮೈಕ್ದು 1100 ರೂಪಾಯಿ ಆಗುತ್ತೆ. ಅದಕ್ಕೋಸ್ಕರ 2 ಮೈಕ್ದೆ ತಗೊಂಡೆ. ನೋಡೋಣ ಹೆಂಗಿರುತ್ತೆ ಅನ್ನೋದು. ಇವತ್ತು ವಾಯ್ಸ್, ಇವತ್ತು ಬ್ಲಾಗ್ ಎಲ್ಲ ಹೆಂಗಿರುತ್ತೆ ಅನ್ನೋದು. ಮಾರ್ಕೆಟ್ ಹತ್ರ ಕಾಯ್ಕೊಂಡಿದ್ದೀನಿ. ಡೈರೆಕ್ಟ್ ಡೆಲಿವರಿನ ಆನ್ ಮಾಡೋಣ. ನೋಡಿ, ಡೈರೆಕ್ಟ್ ಡೆಲಿವರಿನ ಆನ್ ಮಾಡಿದ್ದೀನಿ. ಫೋಟೋ ಆನ್ ಮಾಡಿದ್ದೀನಿ. ಯಾವ್ದ್ರಲ್ಲಿ ಬಂದ್ರೆ ಅದ್ರಲ್ಲಿ ಹೋಗ್ಬಿಡೋಣ. ಇದೇ ಮೈಕು ನೋಡಿ, ಈ ಥರ ಬರುತ್ತೆ. ಇನ್ನೊಂದು ಸಪ್ರೇಟಾಗಿ ಇದು ಮೊಬೈಲ್ಗೆ ಕನೆಕ್ಟ್ ಮಾಡಬೇಕು. ಈ ಥರ ಮೊಬೈಲ್ ಕನೆಕ್ಟ್ ಮಾಡಿದ್ರೆ ಲೈಟ್ಸ್ ಬರುತ್ತೆ. ಆ ಲೈಟ್ಸ್ ಬಂದರೆ ವಾಯ್ಸ್ ಎಲ್ಲ ಚೆನ್ನಾಗಿ ಕೇಳಿಸ್ತದೆ ಅಂತ. ಇದು ಈ ಮೊಬೈಲಲ್ಲಿ ನಾನು ಯೂಟ್ಯೂಬ್ ಮಾಡೋದು. ನೋಡಿ, ಬ್ಯಾಗ್ಸ್ ಬಂದರೂ ಈ ಥರ ಇರುತ್ತೆ. ತಗೊಂಡಿದ್ದೀನಿ. ಸ್ವಲ್ಪ ಬ್ಲಾಗ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸ್ವಲ್ಪ ಅಪ್ಡೇಟ್ ಮಾಡಬೇಕು. ಯಾಕಂದರೆ ನಮ್ಮ ಚಾನಲ್ಲು ಗ್ರೋ ಆಗ್ತಾ ಇದೆ. ಈಗ 285 ಮಂದಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಮ್ಮ ಕ್ವಾಲಿಟಿನ ಅವ್ರಿಗೆ ಚೆನ್ನಾಗಿ ಕೊಡಬೇಕು. ಅವ್ರಿಗೂ ನೋಡೋಕ್ಕೂ ತುಂಬ ಇಂಟ್ರೆಸ್ಟ್ ಆಗಿರಬೇಕು. ಅದಕ್ಕೋಸ್ಕರ ನಾನು ಒಂದೊಂದೇ ತಗೊತಾ ಇದ್ದೀನಿ. ಇನ್ನೂ ಸ್ವಲ್ಪ ರೀಚ್ ಆಗಿದ್ರೆ ಒಂದು ಸ್ಟಿಕ್ಕು, ಯೂಟ್ಯೂಬ್ಗೆ ಏನೇನು ಬೇಕಾದರೂ ಎಲ್ಲ ತಗೊಳ್ಬೇಕು. ನಾನು ಒಂದು ದೊಡ್ಡ ಯೂಟ್ಯೂಬರ್ ಆಗಬೇಕಂತ ನಮಗೂ ಆಸೆ ಇದೆ. ನೋಡೋಣ, ಇನ್ನೂ ಸಬ್ಸ್ಕ್ರೈಬರ್ ಬರಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮಾಂಟೆನೆನ್ಸ್ ಆಗ್ತಾ ಇದೆ ನಮ್ಮದು. ನೋಡೋಣ ಹೆಂಗಿರುತ್ತೆ ಅನ್ನೋದು. ಫ್ಯೂಚರಲ್ಲಿ ಸ್ಟಾರ್ ಆಗ್ತೀನ, ಯೂಟ್ಯೂಬಲ್ಲಿ ಮಿಂಚಿತೀನ, ಹೆಂಗಿರುತ್ತೆ ನೋಡೋಣ. ಅಸ್ಸಲಾಂ ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ನಾನು ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. 10 ಗಂಟೆ 16 ನಿಮಿಷ ಆಗಿದೆ. 10 ಗಂಟೆ 16 ನಿಮಿಷ. ಫೋಟೋ ಆನ್ ಮಾಡಿದ್ದೀನಿ. ಲಾಗಿನ್ ಅವರ್ 0 ಇದೆ, ಕಂಪ್ಲೀಟ್ ಸ್ಕೋರು 0 ಇದೆ. ಇವತ್ತು ಮಂಗಳವಾರ, ಇವತ್ತು ನಿನ್ನೆ ಬಂದಿಲ್ಲ. ಡೈರೆಕ್ಟ್ ಡೆಲಿವರಿನೂ ಆನ್ ಮಾಡಿದ್ದೀನಿ. ನೋಡಿ, ನೋಡೋಣ ಯಾವುದರಲ್ಲಿ ಬರುತ್ತೆ ಬಾಡಿಗೆ ಅನ್ನೋದು. KR ಮಾರ್ಕೆಟ್ ಹತ್ರ ಕಾಯ್ಕೊಂಡಿದ್ದೀನಿ. ನೋಡಿ, ಯಾವುದನ್ನ ಬಂದರೆ ಚಕ್ಕನ್ನು ಎತ್ಕೊಬಿಡ್ತೀನಿ. ಕಾಯ್ಕೊಂಡಿದ್ದೀನಿ. 11 ಗಂಟೆ ಆಗ್ತಾ ಇದೆ. ಇವಾಗೂ ಏನು ಸೌಂಡೇ ಇಲ್ಲ. ಒಂದೂ ಸೌಂಡು ಇಲ್ಲ. 11 ಗಂಟೆ ಆಗ್ತಾ ಇದೆ. ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಬಾಡಿಗೆ ಅನ್ನೋದು. ಇವತ್ತು ಮಂಗಳವಾರ. ಆದರೆ ಲಾಂಗ್ ಬಾಡಿಗೆ ಬಂದರೆ ಒಳ್ಳೆಯದು. ಮೈಕು ಇಲ್ಲಿ ಹಾಕಿದ್ದೀನಿ, ಚೆನ್ನಾಗಿ ಕೇಳಿಸ್ತಿದೆ ಅಂತ. ಕೆಳಗಡೆ ಹಾಕಿದ್ರೆ ಸೌಂಡ್ ಕಮ್ಮಿ ಬರ್ತಾ ಇದೆ. ಅದಕ್ಕೋಸ್ಕರ ಬೆಳಗ್ಗೆ ಬಾಡಿಗೆ ಬಂದಿದೆ 1401 ರೂಪಾಯಿದು. ಪಿಕಪ್ ನೋಡೋಣ. ಪಿಕಪ್ ನೋಡು, ಇಲ್ಲೇ ಈಗ ಹೋಗ್ಬಿಡೋಣ ನಾವು. ಇದೇ ಲೋಡಿಂಗ್ ಬಸ್. ಇದೆಲ್ಲ ಚಾಮರಾಜಪೇಟೆ. ಇದು ಚಾಮರಾಜಪೇಟೆ. ಇದು ಹೋಗೋದು ರಾಮನಗರ್ಗಂತೆ. ಡೈರೆಕ್ಟಾಗಿ ಕೊಟ್ಬಿಟ್ಟ. ರಾಮನಗರ ಔಟ್ ಸ್ಟೇಷನ್ ಅಂತ ಬಂದಿಲ್ಲ. ಅದು ಹಂಗೆ ಬಂದ್ಬಿಟ್ಟು ಕರ್ನಾಟಕ ಅಂತ ನಾನು ಎದ್ಬಿಟ್ಟೆ. ನೋಡೋಣ ಏನಾಗ್ತಾ ಇದ್ದಾರೆ ನೋಡೋಣ. ಅದು ಇಷ್ಟು ಹಾಕಿದ್ದಾರೆ ಲೋಡು. 23, 21 ಕೌಂಟ್ ಮಾಡಿಲ್ಲ ನಾನು. ಇನ್ನೂ ಏನು ಲೂಸ್ ಬಾಟಲ್ಸ್ ಇದೆಯಂತೆ, ತಗೊಬೇಕು. ಇದೆಲ್ಲ ವೆಯ್ಟ್ಲೆಸ್ ಇರುತ್ತೆ ನೋಡಿ. ಒಂದು ಬಂದು 10 kg 8 kg ಇರುತ್ತೆ. 10 kg ಇರುತ್ತೆ. ಈ ಅಂಗಡಿನಿಂದ ಬಂದಿರೋದು.
ಅಲ್ಲಿ ರಾಮನಗರನಿಂದ ಸಿಕ್ಕಲ್ಲ ಬಾಡಿಗೆ. ನಾವು ಬರಬೇಕಂದ್ರೆ ಬಿಡದಿಗೆ ಬರಬೇಕು, ಇಲ್ಲಾಂದರೆ ಟ್ರಾಫಿಕ್ ಫ್ರೀ ಇರುತ್ತೆ. 1 ಗಂಟೆ ಎಲ್ಲ ಹೋಗ್ಬಿಡ್ಬೋದು. ಒಂದು 12:30 1 ಗಂಟೆಗೆಲ್ಲ ಹೋಗ್ತೀವಿ ಅಂತ ತೋರಿಸ್ತಾರೆ ಮ್ಯಾಪಲ್ಲಿ, ನೋಡಿದೆ. 1 ಗಂಟೆಗೆಲ್ಲ ತೋರಿಸಿದ್ರೆ 1 ಗಂಟೆಗೆ ಹೋಗಿದ್ರೆ ಹಂಗೆ ಮತ್ತೆ ಅಲ್ಲಿ ರಿಟರ್ನ್ ಬಿಡದಿಗೆ ಬರಬೇಕು. ಔಟ್ ಸ್ಟೇಷನ್ ಕೊಡಬೇಕಾಯ್ತು, ಔಟ್ ಸ್ಟೇಷನ್ ಕೊಟ್ಟಿದ್ದ. ಕಮಿಷನ್ ಎಷ್ಟು ಕಟ್ ಮಾಡ್ತಾನೆ ನೋಡೋಣ. ಕಮಿಷನ್ ಮಾಮೂಲಿ ತಗೊತಾನೆ, ಔಟ್ ಸ್ಟೇಷನ್ ಕೊಟ್ಟರೆ ಮಾತ್ರ ತಗೊಳೋದು ಕಮ್ಮಿ ಕಮಿಷನ್. ಔಟ್ ಸ್ಟೇಷನ್ ಅಂತ ಕೊಟ್ಟಿಲ್ಲ ಅಂದರೆ ಕಮಿಷನ್ ಎಷ್ಟಿದೆ ಅಷ್ಟು ತಗೊತಾನೆ. ನೋಡೋಣ, ಅಲ್ಲಿ 1400 ರೂಪಾಯಿ ಬಾಡಿಗೆ ಇದು. ಎಷ್ಟು ಕಮಿಷನ್ ಹೋಗುತ್ತೆ ನೋಡೋಣ. 49 ಕಿಲೋಮೀಟ್ರ್ ಏನೋ ಇದೆ ಇಲ್ಲಿಂದ. ಟ್ರಾಫಿಕ್ಕೂ ಫ್ರೀ ಇತ್ತಲ್ಲ, ನೋಡೋಣ ಅಲ್ಲಿ ಹೆಂಗಿತ್ತು. ಲೋಡಿಂಗ್ ಕಂಪ್ಲೀಟ್ ಆಯಿತು. ವಾಯ್ಸ್ ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಡ್ರಾಪ್ ನೋಡೋಣ ಎಷ್ಟಿದೆ ಅನ್ನೋದು. Head 43 toward ಕಿಲೋಮೀಟರ್ Ninth ಇದೆ ಅಷ್ಟೇ. Cross Road, then turn right onto 9th Cross ಸರಿ, Road. ಅಲ್ಲಿ ಡ್ರಾಪ್ ಮಾಡಿ ಇಲ್ಲಿ ಬರ್ಬೇಕು ನಾನು ಬಿಡದಿಗೆ. ಇದೆಲ್ಲ ಟೋಲು. ಹೋಗ್ತಾ ಇದ್ದೀನಿ ರಾಮನಗರ್ಗೆ. ಇನ್ನು 24 ಕಿಲೋಮೀಟರ್ ಇದೆ ಇಲ್ಲಿಂದ. 30 ನಿಮಿಷದಲ್ಲಿ ಹೋಗ್ಬಿಡ್ತೀವಂತೆ. ಟ್ರಾಫಿಕ್ ತುಂಬ ಕಡಿಮೆ ಇರುತ್ತೆ ನೋಡಿ. ಹೊಸ ಟಾಟಾ AC ಬಂದಿದೆ ನೋಡಿ ಈ ಕಂಟೈನರಲ್ಲಿ. ಇದೆಲ್ಲ ರಾಮನಗರ. ಇನ್ನೊಂದು ಕಿಲೋಮೀಟರ್ ಇದೆ ಅಷ್ಟೇ, ಯೂ ಟರ್ನ್ ಮಾಡಬೇಕು. ಇದೇ ಲೋಡಿಂಗ್ ಪಾಯಿಂಟ್ ಹಾಸ್ಪಿಟಲ್ ಇದು ನೋಡಿ. ಈ ಹಾಸ್ಪಿಟಲ್ ಒಳಗಡೆ ಬಂದಿದ್ದೀನಿ. ತಾಜ್ ಹೋಟೆಲ್ ಲೋಡಿಂಗ್ ಮಾಡ್ಕೊಂಡಿದ್ದಾರೆ ಅಲ್ಲಿ. ರಾಮನಗರ ಹತ್ರ ಇದ್ದೀನಿ. ನಮ್ಮ ಗಾಡಿ ನೋಡಿ ಒಳಗಡೆ ಇದೆ. ನಾನು ಆಚೆ ಬಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಲೋಡ್ ಮಾಡ್ಕೊಂಡಿದ್ದಾರೆ. ಫೋನ್ ಪೇ ಮಾಡಿದ್ದಾರೆ. 1401 ರೂಪಾಯಿ ಕರೆಕ್ಟಾಗಿ ಮಾಡಿದ್ದಾರೆ. ಇಲ್ಲಿಂದ ಬಿಡದಿ 10 ಕಿಲೋಮೀಟರ್ ಇದೆ. 10 ಕಿಲೋಮೀಟರ್ ಹೋಗ್ಬೇಕು ನಾನೀಗ. ಚೆಕ್ ಮಾಡೋಣ ಎಂಡು. ಬಿಡದಿಗೆ ಹೋಗ್ಬೇಕು ನೋಡಿ. 1190 ರೂಪಾಯಿ ನನಗೆ ಬಂದಿರೋದು. ಕಮಿಷನ್ ಎಷ್ಟು ಕಟ್ ಮಾಡಿದ್ದಾನೆ? 210 ರೂಪಾಯಿ ಮಾಡಿದ್ದಾನೆ. ಇಲ್ಲ ರಾಮನಗರ ನೋಡಿ. ಈಗ ಬಿಡದಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಬಾಡಿಗೆ ಅಲ್ಲಿ ಸಿಕ್ಕಲ್ಲ, ಅದಕ್ಕೋಸ್ಕರ ಬಿಡದಿಗೆ ಹೋಗ್ತಾ ಇದ್ದೀನಿ. ರಾಮನಗರ ಇದು.
ಹೊಟ್ಟೆ ಹಸ್ತಾ ಇದೆ, ಊಟ ಮಾಡೋಣ. ಮನೆಯಿಂದ ಊಟ ತಗೊಬಂದಿನಿ, ರಾಮನಗರ ಸೈಡಲ್ಲಿ ಹಾಕೊಂಡು ಊಟ ಮಾಡ್ಬಿಡ. ತುಂಬಾ ಹೊಟ್ಟೆ ಹಸ್ತಾ ಇದೆ ನನಗೆ. ಊಟ ಏನಂದ್ರೆ ಏನ್ ಮಾಡಿದ್ದಾರೆ, ಟಮಾಟ ಬಾತ್, ವೆಜಿಟೇಬಲ್ ಬಿರಿಯಾನಿ ನೋಡು, ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದಾರೆ, ಮೊಸರು ಬಜ್ಜಿ ಹಾಕಿದ್ದಾರೆ. ತಿನ್ನೋಣ, ಹೊಟ್ಟೆ ತುಂಬಾ ಹಸ್ತಾ ಇದೆ. ರಾಮನಗರದಿಂದ ಬಿಡದಿಗೆ ಬಂದಿದ್ದೀನಿ. ಇಂಟ್ರೆಸ್ಟಲ್ ಏರಿಯಾ ಇದು. ಕಾಯ್ಕೊಂಡಿದ್ದೀನಿ, ಬಾಡಿಗೆ ಬರ್ತಾ ಇಲ್ಲ. 3:15 ಆಗಿದೆ ಟೈಮು, ಒಂದು ಬಾಡಿಗೆನೂ ಇಲ್ಲ ನೋಡಿ. ಬಿಡದಿಗೆ ಬಂದ್ರೂ ಒಂದು ಬಾಡಿಗೆ ಇಲ್ವಲ್ಲ. ಅದು ಇಂಟ್ರೆಸ್ಟೆಡ್ ಏರಿಯಾ. ಆರೋಹಳ್ಳಿ ಹೋದ್ರೆ ಆರೋಹಳ್ಳಿ ಅಲ್ಲೇ ಮಲ್ಕೋಬೇಕಾಗುತ್ತೆ. ಆರೋಹಳ್ಳಿ ಇಲ್ಲಿಂದ 15 ಕಿಲೋಮೀಟರ್ ಇದೆ. ಸುಮ್ಮನೆ ಯಾಕೆ ಹೋಗ್ಬೇಕು ಅಷ್ಟು ದೂರ ಅಂತ ಇಲ್ಲೇ ಕಾಯ್ಕೊಂಡಿದ್ದೀನಿ. ಬಾಡಿಗೆ ನೋಡಿದ್ರೆ ಒಂದು ಬಾಡಿಗೆನೂ ಬರ್ತಾ ಇಲ್ಲ. ನೋಡೋಣ ಯಾವ್ದು ಬರುತ್ತೆ ಬಾಡಿಗೆ ಅನ್ನೋದು. ಅದಾದ್ಮೇಲೆ ಇನ್ನೊಂದು ಬಾಡಿಗೆ ಬಂದಿದೆ, 906 ರೂಪಾಯಿದು. 32 ಕಿಲೋಮೀಟರ್ ಡ್ರಾಪ್ ಇದೆ. ಪಿಕಪ್ ಬಂದು 2.5 ಕಿಲೋಮೀಟರ್ ತೋರಿಸ್ತು. Experts may close within 1 hour of when you arrive. 5 ಕಿಲೋಮೀಟರ್ ಇದೆ, 2.5 ಕಿಲೋಮೀಟರ್ ತೋರಿಸ್ತು. ಈಗ ನೋಡಿದ್ರೆ 50 ಕಿಲೋಮೀಟರ್ ತೋರಿಸ್ತದೆ ನೋಡಿ. ಲೋಡಿಂಗ್ ಮಾಡ್ಕೊಂತ ಇದ್ದಾರೆ. ಎಷ್ಟು ದೊಡ್ಡ ನೋಡಿ ನಾಯಿ. ಎಷ್ಟು ತೂಕ ಇದೆ, 150 kg ಇರುತ್ತೆ. ಫೋನ್ ಪೇ ಮಾಡಿದ್ದಾರೆ 906 ರೂಪಾಯಿ. 906 ರೂಪಾಯಿ ಇತ್ತು. ಅದನ್ನು 8 ಗಂಟೆ ಆಗಿದೆ ಟೈಮ್ ನೋಡಿ. 8 ಗಂಟೆ 7 ನಿಮಿಷ. ಮನೆಗೆ ಹೋಗ್ಬಿಡು, ನಮ್ಮ ಮಳೆ ಫುಲ್ ಬರ್ತಾನೆ ಇದೆ. ಇಷ್ಟೇ ಎರಡೇ ಬಾಡಿಗೆ ಇವತ್ತು. ಮನೆ ಲೊಕೇಶನ್ ಇಲ್ಲಿಂದ ಒಂದು 8 ಕಿಲೋಮೀಟರ್ ಇರುತ್ತೆ.
10 ಕಿಲೋಮೀಟರ್. ಈಗ ಹೋಗ್ಬಿಡೋಣ. ಕೊನೆಗೆ ಮನೆಗೆ ಬಂದ್ಬಿಟ್ಟೆ. 8:30 9 ಗಂಟೆ ಆಗ್ತಾ ಇದೆ. ಮನೆಗೆ ಬಂದ್ಬಿಟ್ಟೆ. ಮಳೆ ಎಲ್ಲ ಜಡಿ ಮಳೆ ಬರ್ತಾ ಇದೆ. ಬುಕಿಂಗ್ ಅಲ್ಲಿ ಬಂತು, ಹೋಗಿಲ್ಲ. ಮತ್ತೆ ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ 30-20 ಕಿಲೋಮೀಟರ್ ಬರ್ಬೇಕಂತ ನಾನು ಹೋಗಿಲ್ಲ. ನಾಳೆ ನೋಡೋಣ ಬುಧವಾರ ಹೆಂಗಿರುತ್ತೆ ಅನ್ನೋದು. ಇವತ್ತು 2ನೇ ಆರ್ಡ್ರು, 2 ಆರ್ಡ್ರ್ ಇವತ್ತು. ಒಂದು ರಾಮನಗರದು, ಒಂದು ಕಲಾಸಪಳ್ಳಿದು ಅಷ್ಟೇ, ಮುಗೀತು ಕತೆ. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬಾಯ್.